10 ದಿನಗಳ ರಿಲೀಫ್ ಸಿಕ್ಕಿದೆ ಸಿಎಂಗೆ. ಸಾಧಾರಣವಾಗಿ ಎಲ್ಲರೂ ಒಂದು 10 ದಿನಗಳ ಫ್ರೀ ಆದಾಗ ಹೇಗೆ ಟೂರ್ ಹೋಗ್ತಾರಲ್ವಾ, ಹಾಗೇನೆ ಸಿಎಂ ಕೂಡ ಟೂರ್ ಹೋಗ್ತಾರೆ, ಜಿಲ್ಲಾ ಪ್ರವಾಸ. ಆದರೆ ಅದು ಜವಾಬ್ದಾರಿ. ಬಸವರಾಜ್ ಮಾದೇಶ್ ನಾಗರಾಜ್, ಬಸವರಾಜ್ ಸಿಎಂ ರಿಲೀಫ್ ಮೂಡ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಮಾದೇಶ್ ರೇಪ್ ಫಾಲೋ ಅಪ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಆ ಹೆಣ್ಣುಮಗಳ ಮೇಲೆ ಈಗ FIR ಆಗಿದೆ. ಒಬ್ಬರು ಡ್ರೈವರ್ ಯಾಕೆ ಕುಡಿದು ಮತ್ತಲ್ಲಿ ಇದೆಲ್ಲ ಡ್ಯಾಶ್ ಗೀಶ್ ಮಾಡ್ಕೊಂಡು ಬಂದಿದ್ದಂತೆ ಎಲ್ಲ. ಇನ್ನು ನಾಗರಾಜ್ ಬೆಂಗಳೂರಿನಿಂದ ಪವಿತ್ರ ಬೇಲ್ ಅರ್ಜಿ ಮತ್ತು ದರ್ಶನ್ಗೆ ಮನೆ ಊಟ ಇವತ್ತಾದರೂ ಕೊಡಿಸ್ತಾರೆ ನೋಡೋಣ. ನಾಗರಾಜ್ ಅವರು ಏನೇ ನಾಗರಾಜ್ ಊಟ ಕೊಡಿಸ್ತೀರಿ ಇವತ್ತು? ಇವ್ರ ಮನೆಯಿಂದನೇ ತಗೊಂಡು ಊಟ ಕೊಡಿಸ್ತೀರಾ ದರ್ಶನ್ಗೆ? ದರ್ಶನ್ಗೆ ಊಟ ಕೊಡಿಸ್ತೀರೇನ್ರಿ ಇವತ್ತು? ಸಾಧ್ಯತೆ ಕಡಿಮೆ, ತುಂಬಾ ಕಡಿಮೆ ಇರ್ತಕ್ಕಂಥದ್ದು. ಸರಿ, ಸಾಧ್ಯತೆ ಕಡಿಮೆ ಇದೆ. ಬನ್ನಿ ನಿಮ್ಮೆಲ್ಲರ ಜೊತೆ ಮಾತಾಡ್ತೀನಿ ಅದಕ್ಕೆ ಸಂಬಂಧಪಟ್ಟ ಸುದ್ದಿಗಳು ಬಂದಾಗ. ಮೊದಲಿಗೆ ಎಸ್ ತಗೊಳ್ಳಿ. ಪ್ರಾಸಿಕ್ಯೂಷನ್ ಫೈಟ್ ನಿಂದ ಬಿಗ್ ರಿಲೀಫ್ ಮೂಡ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ. ಹಾಗಾಗಿ ನಾಳೆಯಿಂದ ಜಿಲ್ಲಾ ಪ್ರವಾಸವನ್ನ ಸಿಎಂ ಸಿದ್ದರಾಮಯ್ಯನವರು ಕೈಗೊಳ್ಳುತ್ತಿದ್ದಾರೆ. ಪ್ರಾಸಿಕ್ಯೂಷನ್ ಟೆನ್ಷನ್ ನಿಂದ ರಿಲೀಫ್ ಆಗಿದ್ದಾರೆ ಸದ್ಯ ಸಿಎಂ ಸಿದ್ದು. ಶುಕ್ರವಾರ ದೆಹಲಿ ಪ್ರವಾಸವನ್ನ ಕೂಡ ಮಾಡಲಿದ್ದಾರೆ ಮುಖ್ಯಮಂತ್ರಿ. ಶುಕ್ರವಾರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಪ್ರಾಸಿಕ್ಯೂಷನ್ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಕೂಡ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 29ನೇ ತಾರೀಕಿನ ತನಕ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್. ಆದರೆ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿಚಾರದಿಂದಲೇ ಬಿಗ್ ರಿಲೀಫ್ ಅಂತಲ್ಲ, 9 ದಿನಗಳ ಕಾಲ ಯಾವುದೇ ಬೆಳವಣಿಗೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗೋದಿಲ್ಲ. ಆ ರೀತಿ ನಿರ್ದೇಶನವನ್ನ ಹೈಕೋರ್ಟ್ ಕೊಟ್ಟಿದೆ. ಹಾಗಾಗಿ ರಿಲೀಫ್ ಮೂಡ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು. ಈಗ ಒಮ್ಮೊಮ್ಮೆ ಏನು ಗೊತ್ತಾ ಶ್ರುತಿ, ಇಂಥ ಸಂದರ್ಭಗಳಲ್ಲಿ ನಿಮಗೆ 2 ಗಂಟೆ ಸಿಕ್ಕಿದ್ರು ಕೂಡ ಒಮ್ಮೆ ಹೇಳ್ತೀವಲ್ಲ, ನನಗೊಂದು ಅರ್ಧ ಗಂಟೆ ಒಂದು ನಿದ್ದೆ ಮಾಡಕ್ಕೆ ಟೈಮ್ ಕೊಡಿ ಅಂತ ಕೇಳ್ದಂಗೆ 10 ದಿವಸ ವಿಪರೀತ ಆಗೋಯ್ತು ಇವರಿಗೆ. ಅಂದರೆ ಬೇರೆಲ್ಲ ರೀತಿಯಲ್ಲಿ ಅದು ಟೈಮ್ ನಿಜವಾಗ್ಲೂ ಸಿಕ್ತು ಸಿದ್ದರಾಮಯ್ಯನವರಿಗೆ. ಈಗ ರಾಜ್ಯಪಾಲರ ಬಳಿ ಹೋಗಿದೆ, ಪ್ರಾಸಿಕ್ಯೂಷನ್ಗೆ ಹೋಗಿದೆ ಅಂತ ಹೇಳುವಾಗಲೂ ಕೂಡ ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಈ ಕೋರ್ಟ್ ಆದರೆ ಇಷ್ಟು ಜನ, ಈ ಕೋರ್ಟ್ ಆದರೆ ಇವರು, ಈ ಕೋರ್ಟ್ ಅಂದರೆ ನಿಮಗೆ ಸುಪ್ರೀಂ ಕೋರ್ಟ್ ಅಂತ ಹೇಳುವಾಗ ನಮಗೆ ಈ ಬೇರೆ ಅದಕ್ಕೆ ಬೇಕಿರೋ ಲಾಯರ್ಗಳನ್ನು ರೆಡಿ ಮಾಡಿರ್ಬೇಕಾಗತ್ತೆ. ಆಮೇಲೆ ಪೊನ್ನಣ್ಣ ಇದ್ದಾರಲ್ಲ, AK ಸುಬ್ಬಯ್ಯ ಅವರ ಮಗ, ಅವರು ಭಾಳ ಸ್ಮಾರ್ಟ್ ಇದ್ದಾರೆ. ನಮ್ಮ ಇಂಟರ್ವ್ಯೂಲ್ಲಿ ಕೂಡ ನಾವು ನೋಡಿದ್ವಿ, ಭಾಳ ಅದ್ಭುತವಾಗಿ ಅವ್ರು ಮಾತಾಡಿದ್ರು. ಎನಿವೆ ಈಗ ಎಸ್ ಯಾರು ಬಸವರಾಜ್, ಎಲ್ಲೆಲ್ಲಿ ಪ್ರವಾಸ? ನಿನ್ನೆಯಿಂದ ರಿಲೀಫ್ ಆದ ನಂತರ ಹೆಂಗಿತ್ತು ಬಾಡಿ ಲ್ಯಾಂಗ್ವೇಜ್? ಸ್ವಲ್ಪ ಆರಾಮಾದ್ರ? ಎಲ್ಲೆಲ್ಲಿ ಪ್ರವಾಸ ಮಾಡ್ತಾರೆ ಇವತ್ತು? ಖಂಡಿತ ಜಯಪ್ರಕಾಶ್, ಮೊದಲು ಹೈಕೋರ್ಟ್ ಏನು ರಿಲೀಫ್ ಸಿಕ್ಕಿದೆ, 1.5 ತಿಂಗಳಿಂದ ಸತತವಾಗಿ ಟೆನ್ಷನ್ನಲ್ಲೇ ಇದ್ರು. ಒಂದು ಕಡೆ ಹೈಕಮಾಂಡ್ ಅವರಿಂದ ಕೇಳಬೇಕು, ಇನ್ನೊಂದು ಕಡೆ ವಿರೋಧ ಪಕ್ಷಗಳ ವಾಗ್ದಾಳಿ ಕೇಳಬೇಕು, ಸ್ವಪಕ್ಷದವರ ಷಡ್ಯಂತ್ರಗಳನ್ನು ಕೂಡ ಅವುಗಳನ್ನು ನಿರ್ವಹಣೆ ಮಾಡಬೇಕು. ಎಲ್ಲವನ್ನೂ ಒತ್ತಡದಲ್ಲಿ ತೀವ್ರವಾಗಿ ಸಿದ್ದರಾಮಯ್ಯ ಸಿಲುಕಿದಂತೆ ಕಾಣ್ತಾ ಇದ್ರು. ನಿನ್ನೆ ಹೈಕೋರ್ಟ್ ಏನು ಕೊಂಚ ರಿಲೀಫ್ ಕೊಟ್ಟಿದೆ, ಅದರಿಂದ ಸ್ವಲ್ಪ ಸಂತಸಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಅವರ ಆಪ್ತಾಲಯದಿಂದ ಲಭ್ಯವಾಗ್ತಾ ಇದ್ದಾವೆ. ಜೊತೆಗೆ ನಾಳೆ ಆಲಮಟ್ಟಿ ಜಲಾಶಯ ಏನಿದೆ ಅದು ತುಂಬಿದೆ, ಕೃಷ್ಣಾ ನದಿ ತುಂಬಿರೋದ್ರಿಂದ ಅಲ್ಲಿ ಬಾಗಿನ ಅರ್ಪಿಸುವಂತ ಕೆಲಸಕ್ಕೆ ನಾಳೆ ಹೋಗ್ತಾ ಇದ್ದಾರೆ. ಅವ್ರ ಜೊತೆ DCM ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಗುರುವಾರ ದಿನ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಬಹಳ ಪ್ರಮುಖ ಶಾಸಕರ ಒಂದಷ್ಟು ಅವರಿಂದ ಶಕ್ತಿ ತುಂಬಿಸಿಕೊಳ್ಳುವಂತ ಕೆಲಸಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಎಲ್ಲ ವಿಚಾರಗಳನ್ನ ಬೆಚ್ಚಿಡೋರಿದ್ದಾರೆ ಮತ್ತು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಸಿದ್ದರಾಮಯ್ಯ ಅವರಿಗಿದೆ. ಮತ್ತೆ ಅದೇ ಕೂಡ ಅವರಿಗೆ ಬಲ. ಅದು ಮುಗಿಸಿದ ನಂತರ ಮಾರನೇ ದಿನ ಶುಕ್ರವಾರ ದೆಹಲಿ ಪ್ರವಾಸವನ್ನ ಸಿದ್ದರಾಮಯ್ಯ ಅವರು ಹಮ್ಮಿಕೊಡ್ತಾ ಇದ್ದಾರೆ. ಅವತ್ತು ರಾಹುಲ್ ಗಾಂಧಿ, ಖರ್ಗೆ ಮತ್ತೆ ಉಳಿದಂತ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ಎಲ್ಲ ವಸ್ತುಸ್ಥಿತಿಗಳನ್ನ ಇನ್ನೊಂದು ಸಾರಿ ವಿವರಿಸ್ತಾರೆ ಮತ್ತು ಅವತ್ತು ಧನ್ಯವಾದವನ್ನ ಹೈಕಮಾಂಡ್ ನಾಯಕರಿಗೆ ಹೇಳ್ತಾರೆ ಅಂತ. ಯಾಕಂದ್ರೆ ಬೆನ್ನಿಗೆ ನಿಂತಿದ್ದಾರೆ, ಹೈಕಮಾಂಡ್ ನಾಯಕರಿಗೆ ಧನ್ಯವಾದ ಹೇಳಬೇಕಾದಂತ ಅನಿವಾರ್ಯತೆ ಇದೆ. ಅವತ್ತು ಧನ್ಯವಾದವನ್ನ ತಿಳಿಸಿ ಮುಂದಿನ ಹೋರಾಟಗಳ ಬಗ್ಗೆ ಒಂದಷ್ಟು ಸೂಚನೆಗಳನ್ನ ಪಡೆದುಕೊಂಡು ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಸದ್ಯದ ಮಟ್ಟಿಗಂತೂ ಕೊಂಚ ರಿಲೀಫ್ ಆಗಿದ್ದಾರೆ. ಆಪ್ತರ ಬಳಿ ಹೇಳ್ಕೊಂಡಿರತಕ್ಕ ಪ್ರಕಾರ ಸಂತಸಗೊಂಡಿದ್ದಾರೆ ಅನ್ನುವಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಮುಂದಿನ ಸುದ್ದಿಗಳು. ಪ್ರಾಸಿಕ್ಯೂಷನ್ ವ್ಯೂಹದಲ್ಲಿ ಸಿಲುಕಾಕಿಕೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಬೀಸೋ ದೊಣ್ಣೆಯಿಂದ ಸಿದ್ದರಾಮಯ್ಯ ಪಾರಾಗಿದ್ದಾರೆ. ಹಾಗಿದ್ರೆ ಕೋರ್ಟ್ ಅಂಗಳದಲ್ಲಿ ಏನೆಲ್ಲ ಆಯಿತು ನಿನ್ನೆ, ಆ ಬೆಳವಣಿಗೆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೀಸೋ ದೊಣ್ಣೆಯಿಂದ ಪಾರಾದ ಸಿಎಂ, ಮುಡಾ ವ್ಯೂಹದಲ್ಲಿ ಸಿದ್ದರಾಮಯ್ಯ ಸೇಫ್. ಮುಡಾ ವ್ಯೂಹದಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಿದ್ದ ಸಿದ್ದರಾಮಯ್ಯ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ. ಮುಡಾ ಹಗರಣದ ವಿಚಾರಣೆಯಿಂದ ಸೇಫ್ ಆಗಿದ್ದಾರೆ. ಅಹಿಂದ ರಾಮಯ್ಯಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. ಮುಡಾ ಹಗರಣದ
ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಆದೇಶಿಸಿದ್ರು. ಗವರ್ನರ್ ಆದೇಶವನ್ನ ರದ್ದುಗೊಳಿಸುವಂತೆ ಸಿಎಂ ಹೈಕೋರ್ಟ್ ಕದ ತಟ್ಟಿದ್ರು. ಇಂದು ವಿಚಾರಣೆ ನಡೆಸಿದ ಹೈಕೋರ್ಟ್ ಸಿಎಂ ಸಲ್ಲಿಸಿದ ರಿಟ್ ಅರ್ಜಿಯನ್ನ 29ಕ್ಕೆ ಮುಂದೂಡಿದೆ. ಆದ್ರೆ ಮುಂದಿನ ವಿಚಾರಣೆವರೆಗೂ ಸಿಎಂ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆ ನೀಡಿದೆ. ಅಂದ್ಹಾಗೆ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಹೇಗೆಲ್ಲ ಮಾಡಿದ್ರು ಅಂತಾನೆ ತೋರಿಸ್ತೀವಿ ನೋಡಿ. ಸಿಎಂ ವಿರುದ್ಧ ಯಾವ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ನೀಡಲಾಗಿದೆ? ರಾಜ್ಯಪಾಲರು ಈ ಬಗ್ಗೆ ಕಾರಣವನ್ನ ಎಲ್ಲೂ ಉಲ್ಲೇಖ ಮಾಡಿಲ್ಲ. ತನಿಖಾ ವರದಿ ಇಲ್ಲದೆ 17A ಅಡಿ ಅನುಮತಿ ನೀಡಲು ಬರೋದಿಲ್ಲ. ಕ್ಯಾಬಿನೆಟ್ ನಿರ್ಧಾರವನ್ನ ಇವರು ಕಡೆಗಣಿಸಿದ್ದಾರೆ. ಇಲ್ಲಿ ಸಿಎಂ ಪಾತ್ರ ಇಲ್ಲ. ಈ ಬಗ್ಗೆ ಯಾವುದೇ ದಾಖಲೆಯೂ ಇಲ್ಲ. ರಾಜ್ಯಪಾಲರ ಕಚೇರಿ ಸಾಂವಿಧಾನಿಕ ಹುದ್ದೆ. ಕ್ಯಾಬಿನೆಟ್ ತೀರ್ಮಾನದ ಬಳಿಕ ತನಿಖೆಗೆ ಅನುಮತಿಸಬಹುದು. ನಮ್ಮ ವಾದ ಕಾನೂನುಬದ್ಧವಾಗಿದ್ರೆ ಸಾಕು ಅನ್ನೋದಷ್ಟೇ. ಶುಕ್ರವಾರಕ್ಕೆ ಈ ಅರ್ಜಿ ವಿಚಾರಣೆಯನ್ನ ಮುಂದೂಡಿ. ವಿಚಾರಣೆಗೂ ಮುನ್ನವೇ ಮಧ್ಯಂತರ ಆದೇಶ ನೀಡಬೇಡಿ. ಸಿದ್ದರಾಮಯ್ಯ ವಿರುದ್ಧ ನೀಡಿರುವ ಪ್ರಾಸಿಕ್ಯೂಷನ್ ನಿರ್ಧಾರ ಅಸಂವಿಧಾನಿಕ. ಹೀಗಾಗಿ ಮಧ್ಯಂತರ ಆದೇಶ ನೀಡುವಂತೆ ಸಿಂಘ್ವಿ ವಾದ ಮಂಡಿಸಿದ್ರು. ಇದಕ್ಕೆ ಗವರ್ನರ್ ಪರ ವಕೀಲ ತುಷಾರ್ ಮೆಹ್ತಾ ಅಲ್ಲದೆ ದೂರುದಾರ ಟಿಜೆ ಅಬ್ರಹಂ ಪರ ವಕೀಲ ಪ್ರಭುಲಿಂಗ ನಾವದಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ವೇಳೆ ಟಿಜೆ ಅಬ್ರಹಂ ಪರ ವಕೀಲ ರಂಗನಾಥ್ ರೆಡ್ಡಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ರಂಗನಾಥ್ ರೆಡ್ಡಿ ವಾದ, ಸಿಎಂ ಸೇರಿ ಎಲ್ಲ ಆರೋಪಿಗಳು ದಾಖಲೆಗಳನ್ನ ತಿರುಚಿದ್ದಾರೆ. ಇದಕ್ಕೆ ನ್ಯಾಯಮೂರ್ತಿ ಪ್ರಶ್ನೆ ಮಾಡಿದ್ರು. ಹಾಗಾದ್ರೆ ಸಿಎಂ ಕೂಡ ದಾಖಲೆ ತಿರುಚಿದ್ದಾರಾ? ರಂಗನಾಥ್ ರೆಡ್ಡಿ ವಾದ, ಅವರು ಈ ಸಂಚಿನಲ್ಲಿ ಇದ್ದಾರೆ. ಬಳಿಕ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಕೂಡ ವಾದ ಮಂಡಿಸಿದ್ರು. ಪ್ರಕರಣವನ್ನ ಮುಂದೂಡುವಂತೆ ಕೇಳುತ್ತಿದ್ದೇವೆ, ಆದರೆ ಮಧ್ಯಂತರ ಆದೇಶವನ್ನ ನೀಡಬೇಡಿ. ಎಲ್ಲ ಪ್ರತಿವಾದವನ್ನ ಆಲಿಸಿದ ಹೈಕೋರ್ಟ್ ಆಗಸ್ಟ್ 29ಕ್ಕೆ ವಿಚಾರಣೆ ಮುಂದೂಡಿದೆ. ಆಗಸ್ಟ್ 29ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಮುಂದಿನ ವಿಚಾರಣೆವರೆಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಎಫ್ಐಆರ್ ದಾಖಲಿಸುವಂತಿಲ್ಲ. ರಾಜ್ಯಪಾಲರು ನೀಡಿದ ಅನುಮತಿ ಮೇರೆಗೆ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಕ್ರಮವೂ ಕೈಗೊಳ್ಳುವಂತಿಲ್ಲ. ಸದ್ಯಕ್ಕೆ ಆಗಸ್ಟ್ 29ರವರೆಗೂ ಸಿಎಂ ಸಿದ್ದರಾಮಯ್ಯ ಸೇಫ್ ಸೇಫ್ ಸೇಫ್. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಎಲ್ಲ ಬೆಳವಣಿಗೆಯ ಬಳಿಕ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ರಿಪಬ್ಲಿಕ್ ಕನ್ನಡ ಮಾತನಾಡಿಸೋದಕ್ಕೆ ಮುಂದಾಯಿತು. ಮಾತನಾಡಿದ್ದಾರೆ, ನಮ್ಮ ತಂದೆ 5 ವರ್ಷ ಸಿಎಂ ಆಗಿ ಅಧಿಕಾರವನ್ನ ಪೂರೈಸುತ್ತಾರೆ ಅನ್ನುವಂತಹ ವಿಶ್ವಾಸ. ರಿಪಬ್ಲಿಕ್ ಕನ್ನಡ ಜೊತೆ ಸಿಎಂ ಪುತ್ರ ಯತೀಂದ್ರ ಅವರ ಎಕ್ಸ್ಕ್ಲೂಸಿವ್ ಮಾತು ಇದು. ಕಾಂಗ್ರೆಸ್ ಪಕ್ಷದವರು ಈ ಪ್ರಕರಣದಲ್ಲಿ ಒಗ್ಗಟ್ಟಾಗಿದ್ದಾರೆ. ಮೂಡಾ ಹಗರಣದಲ್ಲಿ ಜೆಡಿಎಸ್ ಬಿಜೆಪಿ ಅವರೇ ಹೆಚ್ಚಿದ್ದಾರೆ. ತನಿಖೆ ಮಾಡಿದ್ರೆ ಅವರೇ ಜೈಲಿಗೆ ಹೋಗ್ತಾರೆ. ಕಾನೂನು ಪರವಾಗಿ ನಾವು